ಹಾಯ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿನ್ನೆ ಲೇಟ್ ಆಯಿತು, ಹೋಗೋಕ್ಕಾಗಲಿಲ್ಲ ಇಂಡಿಯನ್ ರೆಸ್ಟೋರೆಂಟ್ಗೆ. ಸೊ ಇವತ್ತು ಹೋಗೋಣ ಅಂತ ಬಂದು ಬೇಗ ನಿನ್ನೆ ಮಲ್ಕೊಂಡು ಅಲಾರಾಮ್ ಇಟ್ಟಿದ್ದೆ 6:45ಗೆ ಎದುರೋಣ. ಎದ್ಬಿಟ್ಟು ಬೇಗ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗೋಣ ಹೊರಗಡೆ ಅನ್ನೋಷ್ಟೊತ್ತಿಗೆ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ, ಅಲಾರಾಮೇ ಹೊಡೆದಿಲ್ಲ. ಸೊ ಆಮೇಲೆ 9 ಗಂಟೆಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ನೋಡಿ ಹಿಂಗೆ ರೂಮ್ ಹಿಂಗೆ ಅವಸ್ಥೆ ಆಗೋಗಿದೆ ಮಾಡಿ ಇವಾಗ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗೋಣ ಅಂತ ರೆಡಿಯಾಗಿ ನಿಂತಿದ್ದೀನಿ. ಬನ್ನಿ ಹೋಗೋಣ. ಇವತ್ತಾದರೂ ಹೋಗಿ ಇಂಡಿಯನ್ ರೆಸ್ಟೋರೆಂಟಲ್ಲಿ ಏನಾದ್ರು ತಿನ್ಕೊಂಡು ಮತ್ತು ಹೇಳಿದ್ನಲ್ಲ ಗಮ್ಮೋಲ್ ಹೋಗೋಣ. ನೆನ್ನೆ ಗಮ್ಮೋಲ್ ಕ್ಲೀನಾಗಿ ನೋಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಹೋಗಿ ಗಮ್ಮೋಲ್ನ ನೋಡಿ ಏನೇನಿದೆ ಏನೇನು ಮಾಡ್ಬೋದು ನೋಡ್ಕೊಂಡು ರೆಡಿಯಾಗಿ ಹೋಗೋಣ. ಸೊ ಹೆಂಗಿದ್ರು ರೂಮ್ ಮುಂದೆನೇ ಮೆಟ್ರೋ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆ ಮೆಟ್ರೋ ಸ್ಟೇಷನ್, ಅಂಡರ್ಗ್ರೌಂಡಿಂದ ಇದೆ. ನೆನ್ನೆ ಹೋಗ್ಬಿಟ್ಟು ಕಾರ್ಡ್ ತಂದಿದ್ದೀನಿ. ಇದನ್ನ 550ಗೋ 600ಗೋ 1 ಡೇ ಫುಲ್ ಪಾಸ್ ಇದೆ. ಇಲ್ಲಿ ಟ್ರಾವೆಲಿಂಗ್ ಸಿಟಿ ಟ್ರಾವೆಲ್ ತುಂಬ ಕಾಸ್ಟ್ಲಿ ಇದೆ ಗೈಸ್. ಲೈಕ್ ಒಂದು ಸತಿ ಟ್ಯಾಪ್ ಮಾಡಿದ್ರೆ ಇದು ಹೋಗ್ತಿದ್ದಿಲ್ಲ ಬಸ್, 1 ಟ್ಯಾಪಿಗೆ 85 ಇಲ್ಲ 90 ರೂಪೀಸ್ ಕಟ್ಟಾಗುತ್ತೆ. ಸೊ ಇದು ಬೆಟರ್ ವೇ. ಈ ಕಾರ್ಡ್ ತೊಗೊಂಡ್ರೆ ಅನ್ಲಿಮಿಟೆಡ್ ಟ್ಯಾಬ್ಸ್ ಇರುತ್ತೆ. ಸೊ 1 ಡೇ ಫುಲ್ ಎಷ್ಟು ಬೇಕಾದ್ರೂ ಎಲ್ಲಿ ಬೇಕಾದರೂ ನೋಡ್ಬೋದು. ಎಲ್ಲ ಟ್ರಾನ್ಸ್ಪೋರ್ಟ್, ಟ್ರ್ಯಾಮ್ ಆಗಲಿ, ಬಸ್ ಆಗಲಿ, ಇಲ್ಲ ಮೆಟ್ರೋ ಆಗಲಿ, ಎಲ್ಲದಕ್ಕೂ ಒಂದೇ ಕಾರ್ಡ್ ಇದೆ. ಸೊ ಉಳಿಸ್ಬೋದು ದುಡ್ಡನ್ನ. ಅನ್ಲಿಮಿಟೆಡ್ ಟ್ಯಾಬ್ಸ್ ಇದೆ 1 ಡೇ ಫುಲ್. ಸೊ ಹೋಗೋಣ ಬನ್ನಿ, ಮೆಟ್ರೋ ಸ್ಟೇಷನ್ಗೆ ಹೋಗೋಣ. ಮೆಟ್ರೋ ಸ್ಟೇಷನ್ ಹೇಗಿದೆ, ಇಲ್ಲಿನ ಮೆಟ್ರೋಸ್ ಹೇಗಿದೆ ಎಲ್ಲ ತೋರಿಸ್ತೀನಿ. ಹೇಗೆ ಎಂಟ್ರಿ ಆಗೋದು, ಹೆಂಗೆ ಹೋಗೋದು, ಹೆಂಗೆ ಸುತ್ತಾಡೋದು, ಅಕಸ್ಮಾತ್ ಇಲ್ಲಿ ಯಾರು ಬಂದರೆ ಏನೇನು ಮಾಡೋದಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿನ ಬಿಲ್ಸು, ಕರೆನ್ಸಿ ಬಿಲ್ಸ್ ತೋರಿಸ್ತೀನಿ. ಸಿ ದಿಸ್ ಈಸ್ ಇದು 100 ರೂಪಾಯಿಸು, 100 ರೂಪಾಯಿ ಬಿಲ್. ಇದು ಹೊಸ ನೋಟ್ ಇವಾಗ ಬಿಟ್ಟಿರೋದು. ಇದು ಹಳೆ ನೋಟ್, ಹಳೆ 100 ರೂಪಾಯಿಸ್ ಬಿಲ್. ಅದು ಬಿಟ್ಟರೆ ಇದು 5 ರೂಪಾಯಿ ಬಿಲ್. ಮತ್ತು ಇದೊಂದು ಸ್ವಲ್ಪ ಕಾಯಿನ್ಸ್ ಇದೆ, ಇರೋದು ಹಿಂಗಿದೆ ಕಾಯಿನ್ಸು. ಆಮೇಲೆ ಇದು 500 ರೂಪಾಯಿಸ್ ಬಿಲ್ಸು. ಇವ್ರದ್ದು ಹೈಯೆಸ್ಟ್ ಬಿಲ್ ಬಂದು 5,000 ಇದೆ, 2,000 ಇದೆ, 1,000 ಇದೆ, 200 ಇದೆ. ಕಲರ್ ಬಿಲ್ಸ್ ಇದೆ ಗೈಸ್. ಬಟ್ ಇವಾಗ ಸದ್ಯಕ್ಕೆ ನನ್ನ ಹತ್ರ ಇಲ್ಲ. ಇರೋ ಬಿಲ್ಸ್ಗಳನ್ನ ತೋರಿಸ್ತೀನಿ ನಿಮಗೆ. ಬನ್ನಿ ಹೋಗೋಣ, ರೆಡಿಯಾಗಿದ್ದೀನಿ. ಇವಾಗ ಹೋಗಿ ಏನು ಮಾಡ್ಬೋದು ನೋಡೋಣ. ಮೆಟ್ರೋದಿಂದ ಹೋಗೋಣ, ಲೆಟ್ಸ್ ಗೋ. ಬನ್ನಿ, ಮೆಟ್ರೋ ಸ್ಟೇಷನ್ಗೆ ಹೋಗೋದ್ಮೇಲೆ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ. ಇವಾಗ ಏನಪ್ಪ ಸೀನ್ ಅಂದರೆ, ವೆದರ್ ರಿಪೋರ್ಟ್ ಚೆಕ್ ಮಾಡಿದೆ, ಮಳೆ ಬರೋಂಗಿದೆ. ನೋಡೋಣ, ಬೇಗ ಹೋಗೋಣ. ಇಲ್ಲಿಂದ ಮೆಟ್ರೋ 2 ಲೈನ್ಸ್ ಚೇಂಜ್ ಮಾಡಬೇಕು. ಫಸ್ಟ್ M3 ಲೈನ್ ಹೋಗಬೇಕು. M3 ಲೈನಿಂದ ನೆಕ್ಸ್ಟ್ M6 ಇಲ್ಲ M11 ಲೈನ್ಗೆ ಚೇಂಜ್ ಮಾಡ್ಕೋಬೇಕು. ಹೋಗಿದ ತಕ್ಷಣ ಫಸ್ಟ್ ಮೆಟ್ರೋ ಹತ್ತೋಣ. ಆದರೆ ನೆನ್ನೆ ಥರ ಫೋನ್ ಸ್ವಿಚ್ ಆಫ್ ಆಗಿ ಇಲ್ಲ ಅಲಾರಾಮ್ ಹೊಡಿದಲ್ಲೇ ಆಗಿಬಿಟ್ರೆ ಏನು ಕತೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹುಷಾರಾಗಿರ್ಬೇಕು, ಫೋನ್ ಚಾರ್ಜ್ ಹಾಕ್ಕೊಂಡು ಮಾಡ್ಕೋಬೇಕಾಗ್ಬೇಕಾರೆ. ನೆನ್ನೆ ನೋಡಿದೆ 11% ಇತ್ತು, ಇರುತ್ತೆ ಬಿಡು ಬೆಳಗ್ಗೆವರೆಗೂ ಅಂದ್ಕೊಂಡು ಹಂಗೆ ಮಲ್ಕೊಂಡೆ. ನೋಡಿದ್ರೆ 6:45 ಇಟ್ಟಿದ್ದು ಅಲಾರಾಮು ಹೊಡಿಲೇ ಇಲ್ಲ. ಬೆಳಿಗ್ಗೆ 9:45 ನನಗೆ ಎಚ್ಚರಿಕೆ ಹೇಳಿದೆ. ಅವಾಗ ನೋಡ್ತೀನಿ ಟೈಮು 9:45. ಸೊ ಹುಷಾರಾಗಿರ್ಬೇಕು, ಯಾಕೆಂದ್ರೆ ನಾಳೆ ನನಗೆ ಫ್ಲೈಟ್ ಇದೆ ಅಬುದಾಬಿಗೆ. ನಾಳೆ ಏನಾದ್ರು ಈ ಥರ ಆಗ್ಬಿಟ್ರೆ ಗೋವಿಂದ ಆಮೇಲೆ ಫ್ಲೈಟ್. ಹುಷಾರಾಗಿ ಫಸ್ಟ್ ಹೋಗಿ ಫೋನ್ ಚಾರ್ಜ್ ಇಟ್ಕೊಂಡು ಹೋಗಬೇಕು ರಾತ್ರಿ. ಓಕೆ ಗೈಸ್, ಬನ್ನಿ ಮೆಟ್ರೋಗೆ ಹೋಗೋಣ. ರೂಮ್ ಕೀಸ್ ಇದೆ. ಸೊ ಇಲ್ಲಿ ಇನ್ನೊಂದು ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿ ಫೈಟರ್ ಜೆಟ್ನ ಹ್ಯಾಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಬಂದಾಗ ಹೋಗಿದ್ದೆ. ಈ ಸತಿ ಹೋಗೋಣ, ಟೈಮ್ ಮಾಡ್ಕೊಂಡು ಹೋಗೋಣ. ಅಲ್ಲೂ ನಿಮಗೂ ತೋರಿಸ್ತೀನಿ. ಯೂಶ್ವಲಿ ಮೆಟ್ರೋ ಸ್ಟೇಷನ್ ನೋಡಿ ಈ ಥರ ಇರುತ್ತೆ. ಇದು ಎಂಟ್ರೆನ್ಸ್, ಇಲ್ಲಿಂದ ಎಂಟ್ರಿ ಆಗಬೇಕು. ಬನ್ನಿ ಎಂಟ್ರಿ ಆಗೋಣ. ಇಲ್ಲಿ ಪೊಲೀಸ್ ಚೆಕ್ಕಿಂಗ್ ಜಾಗ ಇರ್ತದೆ. ಇಲ್ಲಿ ಚೆಕ್ ಮಾಡಿಕೊಂಡು ನಮ್ಮದೇ ಲಗೇಜ್ ಇಲ್ಲ, ಸೊ ಏನಿಲ್ಲ, ಲಗೇಜ್ ಇರೋರಿಗೆ ಚೆಕ್ ಮಾಡ್ತಾರೆ ಏನಾದರೂ. ನೆನ್ನೆ ನಾನು ಕಾರ್ಡ್ ತೊಗೊಂಡೆ ಅಂತೇಳಿ ನಾನು ಇಲ್ಲೇ ಈ ಕಾರ್ಡ್ ತೊಗೊಂಡೆ. ಈ ಕಾರ್ಡ್ ತಂದುಬಿಟ್ಟು ಈ ಟ್ಯಾಪ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ನಮ್ಗೆ ಆಲ್ಮೋಸ್ಟ್ ಈವ್ನಿಂಗ್ 7ವರೆಗೂ ಟೈಮ್ ಇದೆ. ವಿ ಕ್ಯಾನ್ ರೋಮ್. ಅನ್ಲಿಮಿಟೆಡ್ ಟ್ಯಾಬ್ಸ್ ಇದೆ. ಸೊ ಇಲ್ಲಿ ಸಿಂಗಲ್ ಟ್ಯಾಪಿಗೆ 75 ರೂಪಾಯಿಸು. ಬಸ್ ಎಲ್ಲ ಆದರೆ ಆಲ್ಮೋಸ್ಟ್ 85 ರೂಪಾಯಿಸ್. ಸೊ ಇದೆ ಮೆಟ್ರೋ ಸ್ಟೇಷನ್. ಇಲ್ಲಿ ತೋರಿಸಿದೆ ಎಲ್ಲ ಲೋಗೋದಂತ.
2 ways ಇದೆ. ನಾವಿವಾಗ ಹೋಗ್ಬೇಕಾಗಿರೋದು ಎಲೆಕ್ಟ್ರೋಝೋವಾಸ್ ಕಾಯ ಅಂತ ಏನೋ ಇದೆ, ಅಲ್ಲಿ ಹೋಗ್ಬೇಕು. ಇಲ್ಲಿ ಬರುತ್ತೆ ನಮ್ಮ ಮೆಟ್ರೋ. ಸ್ವಲ್ಪ ಇಷ್ಟ ಹೋಗ್ಬೇಕಾಗಿದೆ. ಸೊ ಇವಾಗ ಒಂದು ಮೆಟ್ರೋಯಿಂದ ಇಳ್ದಾಯಿತು. ಇವಾಗ ಇನ್ನೊಂದು ಮೆಟ್ರೋ ಚೇಂಜ್ ಮಾಡಬೇಕು. ಯು ಕ್ಯಾನ್ ಸಿ ಹೇಗೆ ಕಾಣಿಸ್ತದೆ ಈ ಮೆಟ್ರೋ ಸ್ಟೇಷನ್ ಅಂತ. ಒಂದೊಂದು ಮೆಟ್ರೋ ಸ್ಟೇಷನ್ ಒಂದೊಂದು ಥರ ಇರ್ತದೆ, ಡಿಫ್ರೆಂಟಾಗಿ ಇರ್ತದೆ, ಒಂದೇ ಥರ ಇರಲ್ಲ. ಇವಾಗ ನಾವು ಇನ್ನೊಂದು ಮೆಟ್ರೋ ಸ್ಟೇಷನ್ ಹೋಗಬೇಕು. ನೋಡ ಬನ್ನಿ. ನಾವಿವಾಗ 11th ಲೈನಿಗೆ ಹೋಗಬೇಕು. ಸೊ ನೀಡ್ ಟು ಗೋ ಬೈ ದಿಸ್ ವೇ. ಇಲ್ಲಿಂದ ಹೋದರೆ 11th ಲೈನ್ ಕಾಣಿಸ್ತಿದೆ. ಇಲ್ಲಿ 11th ಲೈನ್ ಹೋಗಬೇಕು. ಸ್ಟೇಸ್ ಇದೆ ಹತ್ಕೊಂಡು 11th ಲೈನ್ಗೆ ಹೋಗೋಣ. ಅಲ್ಲೂ ಏನಾದ್ರು ಡಿಫ್ರೆಂಟಾಗಿ ಕಾಣಿಸಿದ್ರೆ ಅಲ್ಲೂ ಅದನ್ನ ತೋರಿಸ್ತೀನಿ ಬನ್ನಿ. ಸೊ 11th ಲೈನಿಗೆ ಎಂಟ್ರಿ ಆಗಿದ್ದೀವಿ. ಮೇಲೆ ಹೋಗ್ಬೇಕು. ಮೇಲೆ ಹೋದರೆ ವಿ ಕ್ಯಾನ್ ಕ್ಯಾಚ್ ಮೆಟ್ರೋಸ್ ಫ್ರಮ್ 11th ಲೈನ್. ಸೊ ರೆಸ್ಟೋರೆಂಟ್ಸ್ಗೆ ಹೋಗ್ಬೋದು, ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗ್ಬೋದು. ಅಲ್ಲಿಂದ ಒಂದು 8 minutes ಹೋಗ್ತಿದೆ ಇಂಡಿಯನ್ ರೆಸ್ಟೋರೆಂಟ್ಸ್ ಅಷ್ಟೇ. Следующая станция Сокольники. This is the 11th line. Next stop ನಮ್ಮದು. ಈ ಸ್ಟಾಪನ್ನು ಹೇಳ್ಕೊಬೇಕು. ಸೊ ಇವಾಗ ಮೆಟ್ರೋ ಹಿಡ್ದು ರೆಸ್ಟೋರೆಂಟ್ ಕಡೆ ಹೋಗೋಣ. ಈ ಮೆಟ್ರೋ ಹೋಗಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ ಒಂದೊಂದು ಮೆಟ್ರೋ ಸ್ಟೇಷನು ಡಿಫ್ರೆಂಟ್ ಆಗಿದೆ. ಅದೇ ಸ್ಪೆಷಾಲಿಟಿ. ಇವಾಗ ಇಲ್ಲಿ ಲೋಕಲಲ್ಲಿ ತುಂಬ ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ. ಅದರಲ್ಲಿ ಒಂದು ಹುಡುಕಿದ್ದೀನಿ, ದರ್ಬಾರ್ಸ್ ಅಂತ ಇದೆ. ರೇಟಿಂಗ್ ಚೆನ್ನಾಗಿದೆ. ನೋಡೋಣ, ಇಲ್ಲಿಂದ ಒಂದು 7 minutes ವಾಕ್ ತೋರಿಸ್ತಾ ಇದೆ. ಅಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ಎಕ್ಸ್ಕಲೇಟರ್ಸ್ ನೋಡಿ ಗೈಸ್ ಎಷ್ಟು ಉದ್ದ ಇದೆ ಅಂತ. ಇಷ್ಟಿಷ್ಟು ಉದ್ದ ಇದೆ ಎಕ್ಸ್ಕಲೇಟರ್ಸ್. ಮತ್ತು ಲ್ಯಾಂಪ್ಸ್ ನೋಡಿ ನೀಟ್ ನೈಸ್. ಅಲ್ಲಿವರೆಗೂ ಇದೆ, ಸಖತ್ ಉದ್ದ ಇದೆ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಮೆಟ್ರೋಸ್ ಫುಲ್ ಅಂಡರ್ಗ್ರೌಂಡಲ್ಲೇ ಇದೆ. ಸೊ ಹಾಗಾಗಿ ಇಷ್ಟು ಡೀಪಿಂದ ಮೇಲವರೆಗೂ ಹೋಗಬೇಕು. ತುಂಬ ದೂರ ಇದೆ. ಬನ್ನಿ, 4 minute ವಾಕ್ ಅಂತ ತೋರಿಸ್ತಾ ಇದೆ. ಹೋಗೋಣ. ಇದು ಎಕ್ಸಿಟು. ಇಲ್ಲಿಂದ 4 minute ವಾಕ್ ಇದೆ. ಹೋಗೋಣ. ಅಲ್ಲೊಂದು ವೆಂಡಿಂಗ್ ಮಿಷನ್ ಇದೆ. ದಿಸ್ ಈಸ್ ದ ಎಕ್ಸಿಟ್. ಇಲ್ಲೇನೋ ಒಂದು ಶಾಪಲ್ಲಿ ಸ್ಟ್ರಾಬೆರೀಸ್ ಇಟ್ಕೊಂಡು ಮಾಡ್ತಾಯಿದ್ದಾರೆ, ಬೆರೀಸ್ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಬೆರೀಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಬೆರೀಸ್ ಇದೆ. ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್, ಇವಾಗ ಬಂದೆ ರೆಸ್ಟೋರೆಂಟ್ ಹತ್ರ. ಇಲ್ಲೇ ಕಾಣಿಸ್ತಾ ಇದೆ ದರ್ಬಾರ್ಸ್ ಅಂತ. ಇದೇ ಇಂಡಿಯನ್ ರೆಸ್ಟೋರೆಂಟ್. ಹೋಗೋಣ ಬನ್ನಿ. ಒಳಗೆ ಹೋಗ್ಬಿಟ್ಟು ಏನೇನಿದೆ ಮೆನ್ಯೂ, ಕ್ವಿಸಿನ್ ಏನೇನಿದೆ ಚೆಕ್ ಮಾಡೋಣ. ಜಸ್ಟ್ ಬಂದೆ ಗೈಸ್ ಇಂಡಿಯನ್ ರೆಸ್ಟೋರೆಂಟಿಗೆ. ತುಂಬ ಚೆನ್ನಾಗಿದೆ. ನನಗಂತೂ ಕರೆಕ್ಟಾಗಿ ಊಟ ಇಲ್ದಲೇ ಸ್ವಲ್ಪ ತಲೆನೋವೆಲ್ಲ ಆಗ್ತಿತ್ತು. ಸೊ ಥಾಟ್ ಆಫ್ ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದು ಚೆನ್ನಾಗಿ ತಿನ್ನೋಣ ಅಂತ ಬಂದೆ. ಮೆನು ನೋಡಿದೆ, ಎಲ್ಲ ಜಾಸ್ತಿ ಇದೆ. ಸದ್ಯಕ್ಕೆ ನಾನು 3 ಬಟರ್ ನಾನ್ಸ್ ಆರ್ಡರ್ ಮಾಡಿದ್ದೀನಿ, ಒಂದು ಚಿಕನ್ ಕರಿ ಮತ್ತು ಒಂದು ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ. ಹೀಗಿದೆ ರೆಸ್ಟೋರೆಂಟ್ ಆರ್ಡರ್ ಮಾಡಿದ್ದೀನಿ. ಇಲ್ಲಿ ಸದ್ಯಕ್ಕೆ ಅಲ್ಲೊಂದು ಬ್ರೀವರಿ ಪಾರ್ಟ್ ಇದೆ. ದೊಡ್ಡ ಗಣೇಶ ಇದೆ ಇಲ್ಲಿ. ನನಗೆ ಫ್ರೆಂಡ್ಸ್ ಎಂಟ್ರಿ ಇಲ್ಲ, ಇದು ಎಂಟ್ರಿ. ಇಲ್ಲಿ ಒಂದು ದೇವರು ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ರೆಸ್ಟೋರೆಂಟ್. ಯಾರು ಬಂದರೆ ಬನ್ನಿ ಇಲ್ಲಿಗೆ. Namaste, I'm Duke from India and
I'm working in this restaurant, Darbar Indian restaurant, which is 30 years old, and people love it. Indian guests, Indians, Russians, everyone is to love our curry and tandoor. So please visit us. It is near to the center in Moscow. Whenever you get time, come with your friends and family. Thank you. ಓಕೆ ಬನ್ನಿ, ಬಂದಾಗ ವಿಸಿಟ್ ಮಾಡಿ. ಹೋಟೆಲ್ ಹೆಸರು ದರ್ಬಾರ್ಸ್ ಅಂತ ಇದೆ. ಐ ಟೇಕ್ ಒನ್ ಕಾರ್ಡ್. ದರ್ಬಾರ್ಸ್ ಅಂತ ಇದೆ. ಇಫ್ ಯು ಎವರ್ ಕಮ್, ಇದೇನು ಪ್ರಮೋಷನ್ ವೀಡಿಯೋ ಅಲ್ಲ, ಏನು ಅಲ್ಲ, ಜಸ್ಟ್ ದೇ ಸೈಡ್ ಟೇಕ್ ಮಿ ಆಲ್ಸೋ ಇನ್ ಯುವರ್ ಬ್ಲಾಗ್. ತೊಗೊಂಡೆ ಬನ್ನಿ, ಐ ವಿಲ್ ಟೇಸ್ಟ್ ಆ್ಯಂಡ್ ಸೇ ಹೇಗಿದೆ ಅಂತ. ಆವಾಗಲೇ ಲೈಟ್ಸ್ ಆನ್ ಮಾಡಿರಲಿ, ಇವಾಗ ಲೈಟ್ಸ್ ಆನ್ ಮಾಡಿದ್ರು ನೋಡಿ ಹಿಂಗೆ ಕಾಣಿಸ್ತಾ ಇದೆ. ಸದರ್ ಸೀಟ್ಸ್ ದೇರ್ ಆರ್ ಒಂದು ಅಲ್ಲೊಂದು ಸ್ಮಾಲ್ ಬಾರ್ ಕೌಂಟರ್ ಥರ ಇದೆ. ಚೆನ್ನಾಗಿದೆ, ಹೋಟೆಲ್ ವೈಬ್ ಚೆನ್ನಾಗಿದೆ. ಪ್ಲೆಸೆಂಟ್ ಮ್ಯೂಸಿಕ್ ಹಾಕಿದ್ದಾರೆ. ಇಟ್ಸ್ ಗುಡ್. ಊಟ ಬಂದಿದ ತಕ್ಷಣ ಊಟ ಕ್ಯಾಪ್ಚರ್ ಮಾಡಿಬಿಟ್ಟು ಹೇಗಿದೆ ಟೇಸ್ಟ್ ಎಲ್ಲ ಹೇಳ್ತೀನಿ. ಯಾರು ಬಂದರೆ ಬನ್ನಿ, ದರ್ಬಾರ್ಸ್ ಟ್ರೈ ಮಾಡಿ, ಚೆನ್ನಾಗಿದೆ. ಮತ್ತು ಬಟರ್ ನಾನ್ ಇದೆ, ಚಿಕನ್, ಕಡೆ ಚಿಕನ್ ಇದೆ, ಬಿರಿಯಾನಿ ಇದೆ, ನಾನ್ಸ್ ಇದೆ. ಇನ್ನು ಟೇಸ್ಟ್ ಮಾಡಿದೆ, ಇಟ್ಸ್ ಗುಡ್. ಬಂದಾಗ ನೀವು ಟ್ರೈ ಮಾಡಿ, ಚೆನ್ನಾಗಿದೆ. ಸೊ ಊಟ ಎಲ್ಲ ಮುಗಿಸ್ತು, ಎಲ್ಲ ಊಟ ಚೆನ್ನಾಗಿತ್ತು. ಇವಾಗ ಇಲ್ಲಿ ಬರೋದಾದರೆ ನಾನು ತೊಗೊಂಡಿದ್ದ ಐಟಮ್ಸ್ಗೆ ಟೋಟಲಾಗಿ 3100 ರೂಬಲ್ಸ್ ಆಗಿದೆ. ಪೇ ಮಾಡಿದ್ದೀನಿ 3100 ರೂಬಲ್ಸ್. ಚೆನ್ನಾಗಿತ್ತು ಊಟ. ಕ್ವಾಂಟಿಟಿ ತುಂಬ ಚೆನ್ನಾಗಿದೆ, ಜಾಸ್ತಿ ಕ್ವಾಂಟಿಟಿಲೂ ಕೊಟ್ಟಿದ್ದರು, ಇಷ್ಟ ಆಯಿತು. ಉಳಿದಿದ್ದನ್ನ ಪಾರ್ಸಲ್ ತೊಗೊಂಡಿದ್ದೀನಿ, ಪಾರ್ಸಲ್ ಮಾಡಿದ್ದಾರೆ. ನೈಟ್ ಇನ್ನೇನದೇ ಊಟ ಮಾಡೋದು, ತೊಗೊಂಡು ಹೊರಡೋಣ ಬನ್ನಿ. ಹೋಗ್ಬಿಟ್ಟು ಇವಾಗ ಸತಿ ರೂಮ್ಗಿದೆಲ್ಲ ಇಟ್ಬಿಟ್ಟು ಗಮ್ಮೋಲ್ ಮತ್ತು ಆಮೇಲೆ ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಇವತ್ತಿನ ಡೇ ಎಂಡ್ ಮಾಡಿ. ಇದೊಂದು ಅಬ್ಸರ್ವೇ ಮಾಡಲಿಲ್ಲ ನೋಡಿ. ಇವಾಗ 21st ಫ್ಲೋರಲ್ಲಿ ಇದ್ದೀವಿ. ಎಷ್ಟು ಬೇಗ ಫಸ್ಟ್ ಫ್ಲೋರಿಗೆ ಹೋಗುತ್ತೆ ಅಂತ ಲಿಫ್ಟು. ಆಲ್ರೆಡಿ 13, 10, 7, 5, ಅಷ್ಟೇ ಬಂದೇ ಬರ್ತು. 5 to 6 seconds ಹೋಗಲ್ಲ. 21st ಫಸ್ಟ್ ಫ್ಲೋರ್. ಕ್ರೇಜಿ. Вы просто объясните, пожалуйста, типа вот там Аэроэкспресс он едет от... ಮತ್ತು ರಾತ್ರಿ ಊಟಕ್ಕೆ ಇಲ್ಲಿ ಇವಾಗ ಹೋಗಲ್ಲ, ಮಳೆ ಬಂತು ಅಂತ ಹೇಳ್ಬಿಟ್ಟು ವಾಪಸ್ ಬಂದೆ. ಅಲ್ಲಿ ಚೆನ್ನಾಗೆ ಒಳ್ಳೆ ಕ್ವಾಂಟಿಟಿಲೇ ಊಟ ಕೊಟ್ಟಿದ್ರು, ಹಾಗಾಗಿ ಫುಲ್ ತಿನ್ನೋಕ್ಕಾಗಲಿಲ್ಲ ನನಗೆ. ಹಂಗೆ ಪಾರ್ಸಲ್ ತಂದಿದೆ, ಅದನ್ನೇ ಇವಾಗಿದೆ, ಅದನ್ನೇ ರಾತ್ರಿ ಊಟಕ್ಕೆ ತಿನ್ಕೋತೀನಿ. ನಾಳೆ ಫ್ಲೈಟ್ ಇರೋದ್ರಿಂದ ಬಂದುಬಿಟ್ಟೆ. ನೋಡಿ ನಿಮಗೆ ತೋರಿಸಿ ಹೇಳ್ತಿದ್ದಾನಲ್ಲ, ನೈಟ್ ವ್ಯೂ ತೋರಿಸ್ತೀನಿ ಆದರೆ ಅಂತ. ನೋಡಿ ಕಾಣಿಸುತ್ತೆ ನೈಟಲ್ಲಿ. ಇದು ಪಾರ್ಕಿಂಗ್ ಏರಿಯಾ. ರೋಡ್ ಚೆನ್ನಾಗಿ ಕಾಣಿಸ್ತಾ ಇದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಕ್ಯಾಮ್ರಲ್ಲಿ ಅಷ್ಟು ಕ್ಲೀನಾಗಿ ಬರ್ತಾ ಇಲ್ಲ, ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹೇಳ್ದಂಗೆ ಇವತ್ತು ಗಮ್ಮಾಲ್ ತೋರ್ಸೋಕ್ಕಾಗಲಿಲ್ಲ, ಮತ್ತು ಆ ಮೆಟ್ರೋ ಸ್ಟೇಷನ್ ನೋಡೋಕ್ಕಾಗಲಿಲ್ಲ. ಸಡನ್ನಾಗಿ ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಸೊ ಎಲ್ಲ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಬಟ್ ನಾನು ಲಾಸ್ಟ್ ಟೈಮ್ ಹೋದಾಗ ತೊಗೊಂಡಿದ್ದೆ ಅದು ಮೆಟ್ರೋ ಸ್ಟೇಷನ್ದು. ಸೊ ಆ ಕ್ಲಿಪ್ನ ಆ್ಯಡ್ ಮಾಡ್ತೀನಿ ಇದರಲ್ಲಿ, ನೋಡಿ ಹೇಗಿದೆ ಅಂತ. ಗಮ್ಮಾಲ್ದು ಏನು ಮಾಡೋಂಗಿಲ್ಲ, ಅನ್ಫಾರ್ಚುನೇಟ್ಲಿ ಮಳೆ ಸ್ಟಾರ್ಟ್ ಆಯಿತು. ಸೊ ನಾನು ಬಂದುಬಿಟ್ಟು ನಂದಿನ್ನೂ ಬ್ಯಾಗ್ ಪ್ಯಾಕ್ ಮಾಡಿದ್ದು. ನಾಳೆ ಫ್ಲೈಟ್ ಇದೆ, ನಾಳೆ ಅರ್ಲಿ ಮಾರ್ನಿಂಗ್ ಎದ್ದೋಗ್ಬೇಕು. ಸೊ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬಂದು ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾಳೆ ಫ್ಲೈಟ್ಗೆ ಏನೇನೆಲ್ಲ ರೆಡಿ ಮಾಡ್ಕೋಬೇಕು, ಡಾಕ್ಯುಮೆಂಟ್ಸು, ಪಾಸ್ಪೋರ್ಟು ಮತ್ತು ನಂದು ಇಮಿಗ್ರೇಷನ್ ಕಾರ್ಡ್ ಎಲ್ಲ ರೆಡಿ ಮಾಡ್ಕೊಂಡು ಬ್ಯಾಗ್ ಜೋಡ್ಸೋಣ ಅಂತ ಬಂದೆ. ಸೊ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಏರ್ಪೋರ್ಟ್ ಹೋಗೋಕ್ಕೆ ಮುಂಚೆ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್ನ. ಸೊ ಅಂಟಿಲ್ ದೆನ್ ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿತ್ ಲಾಟ್ಸ್ ಆಫ್ ಲವ್, ಸೈನಿಂಗ್ ಆಫ್, ಶರದ್ ಗೌಡ.